ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಲ್ಲಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂತೇಳಿ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಇದೆ. ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇದೆ. ಏನಿದು ಮಕ್ಕಳ ಕಲ್ಯಾಣ ಸಮಿತಿ ಅಂತೇಳಿ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದನ್ನು ಆಂಗ್ಲ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಅದನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಕರೀತಾರೆ, CWC ಅಂತೇಳಿ. ಈ ಸಮಿತಿ ಏನು ಕೆಲಸ ಮಾಡುತ್ತೆ, ಯಾರಿಗೋಸ್ಕರ ಕೆಲಸ ಮಾಡುತ್ತೆ, ಅವರ ಕೆಲಸ ಕಾರ್ಯಗಳು ಏನು ಅಂತೇಳಿ ಸ್ವಲ್ಪ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ನಮ್ಮ ದೇಶದಲ್ಲಿ 2015ರಲ್ಲಿ ಮಕ್ಕಳ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಅಂತೇಳಿ ಮಾಡಿದ್ದಾರೆ. ಅದು ಕೇಂದ್ರ ಕಾಯ್ದೆ 2015ರಲ್ಲಿ ಮಾಡಿದ್ದಾರೆ. ಅದಕ್ಕೆ ಇತ್ತೀಚೆಗೆ 2021ರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಕೂಡ ಮಾಡಿದ್ದಾರೆ. ಇದನ್ನು ಇಂಗ್ಲಿಷ್ನಲ್ಲಿ ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ 2015 ಆ್ಯಸ್ ಅಮೆಂಡೆಡ್ ಇನ್ 2021 ಮಾಡಿದ್ದಾರೆ. ಈ ಕಾಯ್ದೆಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲಿ ಯಾವ ಮಕ್ಕಳು ಪೋಷಣೆ ಮತ್ತು ರಕ್ಷಣೆಯ ಅಗತ್ಯ ಇದೆಯೋ ಅಥವಾ ಅದರಿಂದ ವಂಚಿತರಾಗಿದ್ದಾರೋ, ಅದರ ಅಂತರದ ಅಗತ್ಯ ಇದೆ, ಯಾರು ನಮ್ಮನ್ನು ಕೇರ್ ತಗೊಳ್ಳೋರಿಲ್ಲ, ರಕ್ಷಣೆ ತಗೊಳ್ಳೋರಿಲ್ಲ ಅಂತ ಅನ್ನಿಸಿದ ಮಕ್ಕಳಿಗೆ ರಕ್ಷಣೆ ಕೊಡುವ ಒಂದು ಸಮಿತಿ. ಈ ಸಮಿತಿಯನ್ನು ಯಾರು ರಚನೆ ಮಾಡ್ತಾರೆ? ಪ್ರತಿ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಆ ಇಲಾಖೆ ಒಂದು ಆಯ್ಕೆ ಸಮಿತಿ ಅಂತ ರಚನೆ ಮಾಡಿ, ಅದರಲ್ಲಿ ಮಾನ್ಯ ಹೈಕೋರ್ಟ್ನ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಇರ್ತಾರೆ ಮತ್ತು ಉಳಿದ ಸದಸ್ಯರು ಅನುಭವಸ್ಥರಿರ್ತಾರೆ. ಅವರನ್ನು ಆಯ್ಕೆ ಮಾಡ್ತಾರೆ. ಮಾನ್ಯ ರಾಜ್ಯಪಾಲರ ಮುಖಾಂತರ ಪ್ರತಿ ಜಿಲ್ಲೆಯಲ್ಲಿ 5 ಜನರನ್ನು ಆಯ್ಕೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಕನಿಷ್ಠ 7 ವರ್ಷಕ್ಕಿಂತ ಹೆಚ್ಚು ಆ ಜಿಲ್ಲೆಯಲ್ಲಿ ಮಕ್ಕಳ ಹಕ್ಕು, ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಅನುಭವ ಹೊಂದಿದವರಾಗಿರುತ್ತಾರೆ ಅಂತ ಅವ್ರನ್ನ ಆಯ್ಕೆ ಮಾಡಿ ಆ ಜಿಲ್ಲೆಗೆ 3 ವರ್ಷದ ಅವಧಿಗೋಸ್ಕರ 5 ಜನರನ್ನು ಆಯ್ಕೆ ಮಾಡಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ಎಲ್ಲಿ? ನಾನು ಈಗಾಗಲೇ ಹೇಳಿದಂಥ ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ 2015. ಇದನ್ನು ಹೀಗೇನೆ ಬಳಸಬೇಕು. ಕನ್ನಡದಲ್ಲಿ ಮಕ್ಕಳ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015, ತಿದ್ದುಪಡಿ 2021. ಅದಕ್ಕೆ ನಿಯಮ ಮಾಡಿದ್ದಾರೆ 2016. ಆ ನಿಯಮ ಕೂಡ ತಿದ್ದುಪಡಿ ಆಗಿದೆ 2022. ಇದರ ಅಡಿಯಲ್ಲಿ ಕಲಂ 27, 28, 29, 30 ಅದರಲ್ಲಿ ವಿವರಣೆ ಕೊಡ್ತಾರೆ ಹೇಗೆಲ್ಲ ಅವರನ್ನು ಆಯ್ಕೆ ಮಾಡಬೇಕು ಅಂತ. ಆ ಕಲಂಗಳ ಅಡಿಯಲ್ಲಿ ರಾಜ್ಯ ಸರ್ಕಾರ ಆಯ್ಕೆ ಸಮಿತಿಯ ಮುಖಾಂತರ ಆಯ್ಕೆ ಮಾಡಿ ಆ ಜಿಲ್ಲೆಗೆ ಕಳಿಸುತ್ತೆ. ಇದು CWCಯ ಆಯ್ಕೆ ಪ್ರಕ್ರಿಯೆ. 2ನೇ ಹಂತ, ಈ ಜಿಲ್ಲೆಗಳಿಗೆ ಹೋದ ಮೇಲೆ ಅವರು ಏನು ಮಾಡ್ತಾರೆ, ಎಲ್ಲಿ ಕೂತ್ಕೊಳ್ತಾರೆ? ಅದು ಒಂದು ಕ್ವಾಸಿ ಜುಡಿಷಿಯಲ್, 5 ಜನ ಒಟ್ಟು ಸೇರಿದಾಗ ಒಂದು ಕ್ವಾಸಿ ಜುಡಿಷಿಯಲ್, ನ್ಯಾಯಾಧೀಶರಿಗೆ 5 ಜನ ಒಟ್ಟಾಗಿದ್ದಾಗ, ಇಂಡಿವಿಜುವಲ್ ಇದ್ದಾಗ ಅಧಿಕಾರ ಇಲ್ಲ ಅವರಿಗೆ, 5 ಜನ ಒಟ್ಟಾಗಿದ್ದಾಗ ಅವರಿಗೆ ಒಂದು ಸಮನ್ಸ್ ಮಾಡುವ, ವರದಿಯನ್ನು ತರಿಸಿಕೊಳ್ಳುವ ಅಧಿಕಾರ ಉಳ್ಳವರು ಅಂತ ಅರ್ಥ. ಆ 5 ಜನ ಒಟ್ಟಿಗಿದ್ದಾಗ ಆ ಸಮಿತಿಗೆ ಆ ಅಧಿಕಾರ ಇರ್ತದೆ. ಪ್ರತಿ ಜಿಲ್ಲೆಯಲ್ಲಿ ಅವರು ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ ಅಂತ ಒಂದಿದೆ, ಅಲ್ಲಿ ಕೂತ್ಕೊಳ್ತಾರೆ. ಏನು ಈ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಕೆಲಸ ಕಾರ್ಯಗಳು ಏನು ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಅದರಲ್ಲಿ ಒಂದು ಕಲಂ 2 JJ ಆ್ಯಕ್ಟ್ ಅಂತ ಸಂಕ್ಷಿಪ್ತವಾಗಿ ಮುಂದೆ ಅದನ್ನೇ ಬಳಸ್ತೀನಿ ನಾನು. JJ ಆ್ಯಕ್ಟ್ನ ಕಲಂ 2(14) ಪೋಷಣೆ ಮತ್ತು ರಕ್ಷಣೆ ಅಗತ್ಯವುಳ್ಳ ಮಕ್ಕಳನ್ನು ಈ ದೇಶದ ಯಾವುದೇ ನಾಗರಿಕ ಅಥವಾ ಜಿಲ್ಲೆಯ ಯಾವುದೇ ನಾಗರಿಕ, ಸಾರ್ವಜನಿಕರು, ಅಧಿಕಾರಿಗಳು, ಹಾಸ್ಪಿಟಲ್ನವರು, ನರ್ಸಿಂಗ್ ಹೋಮ್ನವರು, ಯಾರು ಬೇಕಾದರೂ ಕೂಡ ಪೋಷಣೆ ರಕ್ಷಣೆ ಅಗತ್ಯ ಇದೆ ಅಂತ ನಿಮಗೆ ಅನ್ನಿಸ್ತದ ಅಂಥ ಮಕ್ಕಳನ್ನು ಅವರ ಮುಂದೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಬಿಡಬೇಕು. ಆ ಸಮಿತಿ ಆ ಮಕ್ಕಳಿಗೆ ಪೋಷಣೆ ಮತ್ತು ರಕ್ಷಣೆ ಒದಗಿಸುವಂಥ ಸಂಸ್ಥೆಗಳಿರ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳಿರ್ತಾರೆ. ಆ ವ್ಯವಸ್ಥೆಗಳಿಗೆ ನಿಯಮಾನುಸಾರ ಆರ್ಡರ್ಗಳನ್ನು ಮಾಡ್ತಾರೆ. ಹಾಗಾದರೆ ಸಮಿತಿಯ ಕೆಲಸ ಏನು? ಯಾವ ಮಗುವಿಗೆ ಪೋಷಣೆ ರಕ್ಷಣೆ ಅಗತ್ಯ ಇದೆ ಅಂತ ಅನಿಸ್ತದೋ ಅವರಿಗೆ ಅದನ್ನು ಒದಗಿಸುವ ಕೆಲಸ. ಎಂಥ ಮಕ್ಕಳು? ಕಲಂ 2(14) ಹೇಳ್ತಾರೆ ಎಂಥ ಮಕ್ಕಳು ಅಂತ ಹೇಳಿದ್ರೆ, 1 ಬಾಲಕಾರ್ಮಿಕತೆಗೆ ದುಡಿತಕ್ಕೊಳಗಾದ ಮಕ್ಕಳು, ಬಾಲ್ಯವಕ್ಕೊಳಗಾದ ಮಕ್ಕಳು, ಅಪ್ಪ ಅಮ್ಮ ಇದ್ರೂ ಕೂಡ ಪೋಷಣೆ ರಕ್ಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರ ಕೈಯಲ್ಲಿ ಏನೋ ತೊಂದರೆಗೊಳಗಾಗಿದ್ದಾರೆ ಅಂತ ಹೇಳಿದ್ರೆ ಅಂಥ ಮಕ್ಕಳು. ಅಥವಾ ಹ್ಯೂಮನ್ ಟ್ರಾಫಿಕಿಂಗ್, ಮಾನವನ ಅನೈತಿಕ ಕಳ್ಳ ಸಾಗಾಣಿಕೆ ಒಳಪಟ್ಟ ಮಕ್ಕಳು, ಅಥವಾ ಗುಳೆ, ವಲಸೆ
ಅಥವಾ ಅಪ್ಪ ಅಮ್ಮ ಇಲ್ಲದೇ ಇರತಕ್ಕಂಥ ಮಕ್ಕಳು, ಅಂದರೆ ಜೈವಿಕವಾಗಿ ಪೋಷಕರಿಂದ ಬೇರ್ಪಟ್ಟ ಮಕ್ಕಳು, ಅಥವಾ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳು, ಈ ಥರದ ಒಂದು 14 ಅಂಶಗಳನ್ನು ಕೊಡ್ತಾರೆ, 12 ಅಂಶಗಳನ್ನು ಕೊಡ್ತಾರೆ. ಆ 12 ಅಂಶಗಳು ವಿಚಾರಗಳನ್ನುಳ್ಳ ಅಥವಾ ತೊಂದರೆಗಳನ್ನು ಅನುಭವಿಸುವ ಅಥವಾ ಸಂಕಷ್ಟದಲ್ಲಿರುವ ಮಕ್ಕಳನ್ನೇ ಪೋಷಣೆ ಮತ್ತು ರಕ್ಷಣೆ ಅಗತ್ಯವುಳ್ಳ ಮಕ್ಕಳು ಅಂತ ಕರೀತಾರೆ. ಅಂಥ ಮಕ್ಕಳನ್ನು ಯಾವುದೇ ನಾಗರಿಕ ಕೂಡ ಆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಬೇಕು. ಆ ಸಮಿತಿ ಆ ಮಕ್ಕಳಿಗೆ ಪೋಷಣೆ ರಕ್ಷಣೆಯನ್ನು ಒದಗಿಸಬೇಕು. ಎಲ್ಲಿ ಒದಗಿಸ್ತಾರೆ? ಅದಕ್ಕೆ ಬೇರೆ ಬೇರೆ ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ ಅಥವಾ ಪೋಷಣ ಮತ್ತು ರಕ್ಷಣಾ ಸಂಸ್ಥೆಗಳು ಅಂತೇಳಿ ನಿಯಮಾನುಸಾರ ಅದರದ್ದೇ ಆದಂಥ ನಮೂನೆಗಳಿದ್ದಾವೆ. ಅದರ ಪ್ರಕಾರ ಅಲ್ಲಿಗೆ ಅವರ ಮಕ್ಕಳನ್ನು ಕಳಿಸಿ ಅದಕ್ಕೆ ಒಂದು ಶಾರ್ಟ್ ಟರ್ಮ್ ಆರ್ಡರ್, ಲಾಂಗ್ ಟರ್ಮ್ ಆರ್ಡರ್ ಅಂತ ಇರುತ್ತೆ. ಆ ಆರ್ಡರ್ಗಳನ್ನು ಮಾಡಿ ಅಲ್ಲಿ ಏನು ಮಾಡ್ತಾರೆ, ಆ ಮಗುವಿಗೆ ಬೇಕಾದಂಥ ಬೌದ್ಧಿಕ, ಮಾನಸಿಕ, ಶಾರೀರಿಕ ಶಿಕ್ಷಣ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಆ ಮಗುವನ್ನು ಸುಧಾರಣೆ ಮಾಡಿ ಪುನಃಸ್ಥಾಪನೆ ಮಾಡಬೇಕು. ಎಲ್ಲಿ? ಮತ್ತೆ ಕುಟುಂಬದೊಂದಿಗೆ. ಅದು 4 ತಿಂಗಳಿರ್ಬೋದು, 8 ತಿಂಗಳಿರ್ಬೋದು, ಕನಿಷ್ಠ 4 ತಿಂಗಳೊಳಗೆ ಮುಗಿಸ್ಬೇಕು. ಅದರ ಒಳಗಡೆ ಆ ಮಗುವಿಗೆ ಬೇಕಾದಂಥ ಎಲ್ಲ ಶಿಕ್ಷಣದಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಿ ಮಗುವಿನ ಆಪ್ತ ಸಮಾಲೋಚನೆ, ಕುಟುಂಬದ ಆಪ್ತ ಸಮಾಲೋಚನೆ ಮಾಡಿ ಅವರನ್ನೆಲ್ಲರನ್ನೂ ಕೂಡ ಕುಟುಂಬದೊಂದಿಗೆ ಮತ್ತೆ ಅವರನ್ನು ಸೇರಿಸಿ ಕುಟುಂಬದಲ್ಲಿ ಗಟ್ಟಿ ಮಾಡಿ ಪುನರ್ಮಿಲನ ಮಾಡಿ ಕುಟುಂಬದೊಂದಿಗೆ ಕಳಿಸಿಕೊಡುವ ಪ್ರಕ್ರಿಯೆಯನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮಾಡುತ್ತೆ. ಆ ಕೆಲಸ ಮಾಡುವ ಸಮಿತಿನೇ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ. ಹಾಗಾಗಿ ಸಾರ್ವಜನಿಕರು ಅಥವಾ ಸರ್ಕಾರಿ ನೌಕರರು ಯಾರೇ ಇರಲಿ, ಸಮಾಜದ ನಾಗರಿಕರು ಮಾಡಬೇಕಾದ ಒಂದು ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆ ಸುತ್ತಮುತ್ತ ಅಥವಾ ನೀವು ಪ್ರಯಾಣ ಮಾಡುವಾಗ ರಸ್ತೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲೇ ಯಾವುದೇ ಪೋಷಣೆ ಮತ್ತು ರಕ್ಷಣೆ ಅಗತ್ಯವುಳ್ಳ ಮಕ್ಕಳು ಅಂತ ಕಂಡ್ರೆ, ಒಂದನೇದು, ಅಥವಾ ಬೀದಿಯಲ್ಲಿ ಮಕ್ಕಳು ಕಂಡ್ರೆ, ಅಥವಾ ನಿಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹದ್ದು, ಬಾಲಕಾರ್ಮಿಕದ್ದು, ತೊಂದರೆ, ಶೋಷಣೆ, ಸಂಕಷ್ಟ ಇದಕ್ಕೆ ಯಾವುದೇ ಒಳಗಾದ ಮಕ್ಕಳು ಕಂಡ್ರೆ ದಯವಿಟ್ಟು ಅವರನ್ನು ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮಕ್ಕಳ ಕಲ್ಯಾಣ ಸಮಿತಿಗೆ ತಗೊಂಡೋಗಿ ಹಾಜರುಪಡಿಸಬೇಕು. ಅಲ್ಲಿ ಅವರಿಗೆ ಪೋಷಣೆ ರಕ್ಷಣೆಯನ್ನು ಒದಗಿಸುವ ಕೆಲಸವನ್ನು ಈ ಮಕ್ಕಳ ಕಲ್ಯಾಣ ಸಮಿತಿ ಮಾಡುತ್ತೆ. ಅದೇ ನಿಮಗೆ ಬೇರೆ ಎಲ್ಲರೂ ಒಂದು ಹೊಡೆತಕ್ಕೊಳಗಾದ ಮಗು, ದೌರ್ಜನ್ಯಕ್ಕೊಳಗಾದ ಮಗು, ಬೀದಿಯಲ್ಲಿರೋ ಮಕ್ಕಳು ಇದ್ದರೆ ನೀವು ಅದನ್ನು ವಿಡಿಯೋ ಮಾಡಿ ವಾಟ್ಸಪ್ಪಲ್ಲಿ ಈ ಮಗುವಿನ ಪೋಷಕರು ಸಿಗುವಲ್ಲಿವರೆಗೆ ನಿರಂತರವಾಗಿ ಶೇರ್ ಮಾಡಿ ಅಂತ ಹೇಳುವ ಕೆಲಸವನ್ನು ಕಡಿಮೆ ಮಾಡಿ, ಸಾಧ್ಯ ಆದರೆ ನಿಲ್ಲಿಸಿ. ಅಂಥ ಮಕ್ಕಳನ್ನು ದಯವಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸುವ ಮುಖಾಂತರ ತಕ್ಷಣ ನೀವು ನ್ಯಾಯ ಒದಗಿಸಿದಂಗಾಗುತ್ತೆ. ನೀವು ಶೇರ್ ಮಾಡಿ ಅವರು ಪೋಷಕರು ಸಿಗಲಿಕ್ಕೆ ಅದು ತುಂಬ ದೊಡ್ಡ ಪ್ರೋಸೆಸ್ಸು. ಹಾಗಾಗಿ ತಕ್ಷಣ ಅದು ಯಾವುದೇ ಜಿಲ್ಲೆ ಮಗು ಆಗಿರಲಿ, ರಾಜ್ಯದ ಯಾವುದೇ ಭಾಗದ ಮಗು ಆಗಿರಲಿ, ನಿಮ್ಮ ಜಿಲ್ಲೆಯಲ್ಲಿ ಸಿಕ್ಕಿತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಗೆ, ನಿಮ್ಮ ಜಿಲ್ಲೆಯಲ್ಲಿರೋ ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಬೇಕು. ಆ ಕಲ್ಯಾಣ ಸಮಿತಿಯೇ ಮತ್ತೆ ಅದನ್ನು ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಬೇರೆ ಜಿಲ್ಲೆಗಳಿಗೆ ನಿಯಮಾನುಸಾರ ಅಲ್ಲಿ ಕಳಿಸಿಕೊಡುವ ವ್ಯವಸ್ಥೆಯನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮಾಡುತ್ತೆ. ವಾಟ್ಸಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಆ ಥರ ಶೇರ್ ಮಾಡೋದಕ್ಕಿಂತಲೂ ಹೆಚ್ಚು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯನ್ನು ನೀವು ಪರಿಚಯಿಸಿಕೊಳ್ಳಿ. ಅಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ದಾಖಲಿಸುವ ಮುಖಾಂತರ ನೀವು ಕೂಡ ಶ್ರೇಷ್ಠ ನಾಗರಿಕರಾಗಿ ಅತ್ಯಂತ ಉತ್ತಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಅಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.